ಬಳ್ಳಾರಿ ಜಿಲ್ಲೆಯ ಪ್ಯಾರಾಲೀಗಲ್ ಸ್ವಯಂ ಸೇವಕರಿಗಾಗಿ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನೆ, ಜಿಲ್ಲಾ ನ್ಯಾಯಾಲಯದ ವಕೀಲರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪ್ಯಾರಾಲೀಗಲ್ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಬಳಿಕ ಸಿದ್ದಲಿಂಗ ಪ್ರಭು, ಸಂವಿಧಾನದ ಆಶಯದಂತೆ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದು ಕಾನೂನು ಸೇವಾ ಪ್ರಾಧಿಕಾರದ ಮೂಲ ಉದ್ದೇಶ. ನೆರವು ಕೋರಿ ಬರುವ ಸಂತ್ರಸ್ತರು ಹಾಗೂ ದುರ್ಬಲ ವರ್ಗದವರು ಹಂಚಿಕೊಳ್ಳುವ ವೈಯಕ್ತಿಕ ವಿಚಾರಗಳನ್ನು ಸ್ವಯಂ ಸೇವಕರು ಅತ್ಯಂತ ಗೌಪ್ಯವಾಗಿಡಬೇಕು ಎಂದು ಕರೆ ನೀಡಿದರು. ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಹಾಗಾಗಿ ನಿಮ್ಮಗಳ ಪಾತ್ರ ಅತ್ಯಂತ ಪ್ರಮುಖವಾದ ಪಾತ್ರ. ದೂರದರ್ಶನದೊಂದಿಗೆ ತರಬೇತಿದಾರ ತಿಪ್ಪೇರುದ್ರಸ್ವಾಮಿ, ಸರ್ವರಿಗೂ ಉಚಿತ ಕಾನೂನು ನೆರವು ಹಾಗೂ ಜಾಗೃತಿ ಮೂಡಿಸುವ 2 ದಿನಗಳ ಈ ಪುನಶ್ಚೇತನ ತರಬೇತಿಯಲ್ಲಿ ನ್ಯಾಯಾಲಯದ ವಿವಿಧ ಸೆಕ್ಷನ್ಗಳು ಹಾಗೂ ಇತ್ತೀಚಿನ ನೂತನ ಕಾಯ್ದೆಗಳ ಬಗ್ಗೆ ತರಬೇತಿ ಪಡೆದು ಬಡ ಜನತೆಗೆ ಕಾನೂನಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಮತ್ತೆ ವಿಕ್ಟಿಮ್ಗೆ ಏನು ಸಪೋರ್ಟ್ ಕಲ್ಪಿಸುವಂಥದ್ದು, ಅದಕ್ಕೆ ನಮಗೆ ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗೆ ಏನೇನು ಅವಶ್ಯಕತೆ ಇದೆ ಅವರಿಗೆ ತರಬೇತಿ ಕೊಡಲಿಕ್ಕೆ ನಮಗೆ ಕಾನೂನು ಕಾಯ್ದೆಗಳ ಬಗ್ಗೆ ಈ 2 ದಿನಗಳ ಅವಧಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದಂಥ ವೆಂಕಟೇಶ್ ರವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ತರಬೇತಿದಾರರಾದ ವಿರಾಧ, ಗಂಡ ಹೆಂಡತಿ ನಡುವಿನ ಕೌಟುಂಬಿಕ ದೌರ್ಜನ್ಯ ಕಲಹಗಳು ಬಂದಾಗ ಆಪ್ತ ಸಮಾಲೋಚನೆ ಮೂಲಕ ಅರಿವು ಮೂಡಿಸುವುದು, ಬಾಲ್ಯ ವಿವಾಹ ತಡೆ ಹಾಗೂ ಬಡ ಕುಟುಂಬದವರಿಗೆ ಉಚಿತವಾಗಿ ಸರ್ಕಾರಿ ವಕೀಲರ ನೆರವು ಒದಗಿಸುವುದು ನಮ್ಮ ಕಾರ್ಯವಾಗಿದೆ ಎಂದರು. ಯಾವ ರೀತಿ ಎಜುಕೇಷನ್ ಕೊಡಬೇಕು ಅನ್ನೋದು, ತಂದೆ ತಾಯಿ ಪಾತ್ರ ಏನನ್ನೋದು ಹೇಳ್ತಾ ಮತ್ತು ಮಕ್ಕಳಿಗೂ ಎಲ್ಲ ಹೇಳ್ಕೊಂಡು ಮಾಡ್ತಾ ಇರ್ತೀವಿ. ನಾವು ಅದ್ರ ಬಗ್ಗೆ ಎಲ್ಲ ಆಪ್ತ ಸಮಾಲೋಚನೆ ಮಾಡಿ ನಮ್ಮ ಕಡೆಯಿಂದ ಎಷ್ಟು ಅವ್ರಿಗೆ ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ. ಮತ್ತೋರ್ವ ತರಬೇತಿದಾರರಾದ ಲಕ್ಷ್ಮೀದೇವಿ, ದೌರ್ಜನ್ಯಕ್ಕೆ ತುತ್ತಾಗಿ ನೊಂದ ಮಹಿಳೆಯರ ಮನೆಗಳಿಗೆ ಭೇಟಿ ನೀಡಿ ಸೂಕ್ತ ಕಾನೂನು ನೆರವು ಮತ್ತು ಸಲಹೆ ನೀಡುವುದರ ಕುರಿತು ತರಬೇತಿಯಲ್ಲಿ ಹೆಚ್ಚಿನ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಮಹಿಳೆಯರಿಗೆ ಸಿಗ್ತಕ್ಕಂಥದ್ದೇನಪ್ಪ ಅಂದರೆ, ನಮಗೆ ಕಾನೂನು ಅರಿವು ಇರೋದಿಲ್ಲ. ಆ ಕಾನೂನು ಅರಿವನ್ನು ಮಹಿಳೆಯರಿಗೆ ನಾವು ಮನೆ ಮನೆ ಹೋಗಿ ಮಾಹಿತಿ ತಿಳಿಸಿ, ನೊಂದಿರ್ತಕ್ಕಂಥ ಮಹಿಳೆಯರಿಗೆ ಅವರಿಗೆ ಅಧಿಕಾರ ಗೊತ್ತಿರಲ್ಲ, ಅವರಿಗೆ ಕಾನೂನು ಗೊತ್ತಿರಲ್ಲ, ಕಾನೂನು ಅರಿವು ತಿಳಿಸಬೇಕು. ಅವರು ನೊಂದ ಜೀವಕ್ಕೆ ಬೆಂಬಲ ಸಿಗ್ತಕ್ಕಂಥ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ.